ಚಾಮುಂಡೇಶ್ವರಿ ದೇವಿಯ ಮಹಿಮೆ. ಅಂದಿನ ಕಾಲದಲ್ಲಿ ಮಹಿಷಾಸುರನು ತನ್ನ ಘೋರ ತಪಸ್ಸಿನಿಂದ ಬ್ರಹ್ಮದೇವರಿಂದ ವರವನ್ನು ಪಡೆದನು. ಆ ವರ ಏನೆಂದರೆ ಅವನನ್ನು ಯಾವ ಪುರುಷನಿಂದಲೂ ಕೊಲ್ಲಲು ಸಾಧ್ಯವಾಗಬಾರದು ಎಂದು ವರ ಪಡೆದುಕೊಂಡನು. ಇದರಿಂದ ಮಹಿಷಾಸುರನು ಘೋರ ಅಹಂಕಾರಿಯಾಗಿ ತನ್ನನ್ನು ಕೊಲ್ಲುವವರು ಯಾರೂ ಇಲ್ಲವೆಂದು ದರ್ಪದಿಂದ ಮೆರೆಯುತ್ತಿದ್ದನು. ದೇವತೆಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡು ನಿಸ್ಸಹಕಾರರಾಗಿ ಉಳಿದಿದ್ದರೂ ತಮಗೆ ಬೇರೆ ದಾರಿಯೇ ಇಲ್ಲವೆಂದು ತಾವು ಮಹಿಷಾಸುರ ಸೇವೆ ಮಾಡಬೇಕಾಗಿತ್ತು. ಮಹಿಷಾಸುರನು ದೇವತೆಗಳಿಂದ ದೇವಲೋಕವನ್ನು ಕೈಗೆ ತೆಗೆದುಕೊಂಡು ಅವನು ಇಂದ್ರಲೋಕದವರೆಗೂ ತನ್ನ ಶಕ್ತಿಯನ್ನು ವಿಸ್ತಾರಗೊಳಿಸುತ್ತಾ ಹೋದನು. ಇದರಿಂದ ತುಂಬಾ ನೊಂದ ದೇವತೆಗಳು ಬೇರೆ ದಾರಿಯೇ ಇಲ್ಲವೆಂದು ತ್ರಿಲೋಕ ದೇವತೆಗಳಾದ ವಿಷ್ಣು ಬ್ರಹ್ಮ ಶಿವನ ಬಳಿಗೆ ಹೋಗುತ್ತಾರೆ. ತಮ್ಮ ಶಕ್ತಿ ಇಲ್ಲದೆ ಹೋಗಿದಂತೆ ತಮ್ಮ ಕಷ್ಟವನ್ನು ತ್ರಿಮೂರ್ತಿಗಳ ಬಳಿ ಹೇಳಿಕೊಳ್ಳುತ್ತಾರೆ. ಆಗ ದೇವರುಗಳು ತೇಜಸ್ಸನ್ನು ಒಟ್ಟುಗೂಡಿ ಅದರಿಂದ ಒಂದು ಅದ್ಭುತ ರೂಪವನ್ನು ಸೃಷ್ಟಿಸಿದರು. ಅದು ಎಲ್ಲ ದೆವ್ವಗಳು, ರಾಕ್ಷಸರು, ದೇವತೆಗಳು, ಗಂಧರ್ವರು, ಅಪ್ಸರಸರು, ಋಷಿಗಳು ಎಲ್ಲರಿಗೂ ಕಾಪಾಡುವ ಶಕ್ತಿ ಪಡೆದ ಜಗದಂಬೆ ಚಾಮುಂಡೇಶ್ವರಿ. ಅವಳು ಅತ್ಯಂತ ಕಾಳಾಗ್ನಿದರ್ಶಿನಿ, ಉಗ್ರರೂಪಧಾರಿ, ಶತ್ರುಗಳನ್ನು ನಾಶ ಮಾಡುವ ಶಕ್ತಿ ಹೊಂದಿದ್ದಳು. ಅವಳಿಗೆ ಶೂಲ, ಖಡ್ಗ, ಚಕ್ರ, ಕೇತಕಿ, ಬಾಣ, ಧನುಸ್ಸು, ಚಾಮರ, ಗದೆಯಂತಹ ಆಯುಧಗಳನ್ನು ಎಲ್ಲ ದೇವತೆಗಳು ನೀಡಿದರು. ಅವಳು ಮೈಸೂರು ಚಾಮುಂಡಿ ಬೆಟ್ಟದ ಮೇಲೆ ಮೂರ್ತಿ ರೂಪದಲ್ಲಿ ನೆಲೆಸಿದಳು ಎಂದು ಹೇಳಲ್ಪಟ್ಟಿದೆ. ಭಕ್ತರಿಗಾಗಿ ಆತ್ಮಭರವಸೆ, ಶಕ್ತಿಯ ನಂಬಿಕೆ ಮತ್ತು ಅಧರ್ಮದ ವಿರುದ್ಧ ಧೈರ್ಯವನ್ನು ಕೊಡುತ್ತಿರುವ ಅಮ್ಮ ಚಾಮುಂಡೇಶ್ವರಿ ದೇವಿ. ಅವಳ ನಾಮಸ್ಮರಣೆ ಮಾಡಿದಾಗಲೇ ಕಲ್ಯಾಣ, ಶಾಂತಿ, ಧೈರ್ಯ, ಬುದ್ಧಿ ಇವು ನಮ್ಮೊಳಗೆ ಸ್ಫೂರ್ತಿ ಹೊಳೆಯುತ್ತದೆ. ಇಲ್ಲಿವರೆಗೂ ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಕತೆಗಳು ಬೇಕಿದ್ದಲ್ಲಿ ದಯವಿಟ್ಟು ಕೇಳಿ.